ಸುನಾದ್ ಗೌತಮ್ ಅವರ ಸಂಗೀತ ಮೋಡಿ ಯಾವ ರೀತಿ ಇದೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತು. ಅವರ ಆಲ್ಬಮ್ಗಳನ್ನು ತೆಗೆದು ನೋಡಿದರೆ ಆ ಝಲಕನ್ನು ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡ್ತಾರೆ. ಸದ್ಯಕ್ಕೆ ರುಕ್ಮಿಣಿ ರಾಧಾಕೃಷ್ಣ ಅನ್ನುವಂಥ ಸಿನಿಮಾಕ್ಕೆ ಒಂದು ಒಳ್ಳೆಯ ಮ್ಯೂಸಿಕನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೇಳುವಂತಹ ಒಂದು ಮ್ಯೂಸಿಕನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಅವರೇ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಪಾರು ಸೀರಿಯಲಲ್ಲಿ ನಿಮ್ಮ ಕೈ ಚಳಕ ತೋರಿಸ್ಕೊಟ್ರಿ, ಸಾಕಷ್ಟು ಸಿನಿಮಾಗಳಿಗೂ ನಿಮ್ಮ ಮ್ಯೂಸಿಕ್ ಝಲಕ್ ಕೊಟ್ಟಿದ್ದೀರಾ. ಇದೀಗ ಮತ್ತೊಂದು ಸಿನಿಮಾದ ಮೂಲಕ ಬರ್ತಿದ್ದೀರಾ, ಎಷ್ಟು ಖುಷಿ? ತುಂಬ ಖುಷಿ ಆಗ್ತಿದೆ. ಈ ಪ್ರಾಜೆಕ್ಟ್ ಒಂಥರ ನಂಗೆ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್. ಯಾಕೆಂದರೆ ಎಲ್ಲ ದೊಡ್ಡ ದೊಡ್ಡ ಸಿಂಗರ್ಸ್ ಹಾಡಿದ್ದಾರೆ, ಆಮೇಲೆ ಈವನ್ ಒಳ್ಳೊಳ್ಳೆ ಲಿರಿಕ್ಸಿಸ್ಟ್ ಬರೆದಿದ್ದಾರೆ. ಯೋಗರಾಜ್ ಭಟ್ರು ಸರ್, ಇವತ್ತು ಯೋಗರಾಜ್ ಭಟ್ ಸರ್ ಬರೆದಿರೋ ಸಂಚಿತ ಹೆಗಡೆ ಹಾಡಿದ್ದಾರೆ, ಆ್ಯಂಡ್ ಕಲ್ಯಾಣ್ ಸರ್ ಬರೆದಿರೋದು ರಜತ್ ಹೆಗಡೆ ಅವರು ಹಾಡಿದ್ದಾರೆ, ಆಮೇಲೆ ಒಂದು ಸಿದ್ ಶ್ರೀರಾಮ್ ಅವರು ಹಾಡಿದ್ದಾರೆ. ಸೊ ಎಲ್ಲ ಸಾಂಗು ವರ್ಕ್ ಆಗೋ ಥರ ಅನ್ನಿಸ್ತಾ ಇದೆ, ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಕೆ ಕಲ್ಯಾಣ್ ಅಂತವರ ಒಂದು ಮೇರು ಸಾಹಿತಿ, ಒಂದು ಲಿರಿಸಿಸ್ಟ್ ಬರೆದಿರುವಂಥ ಒಂದು ಸಾಹಿತ್ಯಗಳಿಗೆ ನೀವು ಮ್ಯೂಸಿಕ್ ಟಚ್ ಕೊಟ್ಟಿರುವಂಥದ್ದು, ಅದು ಎಷ್ಟು ಹೆಮ್ಮೆ ಕೊಡು? ಖಂಡಿತವಾಗ್ಲೂ. ಅಂದರೆ ನಾನು ಆವಾಗಲೇ ಹೇಳಿದಾಗೆ ಅವರ ಹಾಡುಗಳು ನನಗೆ ತುಂಬ ಒಂದು ಟೈಮಲ್ಲಿ ತುಂಬ ಇನ್ಸ್ಪೈರ್ಡ್ ಆದ ಹಾಡುಗಳು. ಸೊ ನಾನು ಯಾವಾಗ ಈ ಸಾಂಗನ್ನು ಟ್ಯೂನ್ ಮಾಡಿದೆ, ಅವರ ಲಿರಿಕ್ಸ್ ಬಿದ್ದಾಗ, ಅಂದರೆ ಲೆಜೆಂಡ್ರಿ ಲಿರಿಕ್ಸಿಸ್ಟ್ ಅವರು. ಸೊ ಆ ಲಿರಿಕ್ಸ್ ಬಿದ್ದಾಗ ಆ ಇಡೀ ಸಾಂಗಿನ ಒಂದು ಡೆಪ್ತೇ ಬೇರೆ ಥರ ಆಯಿತು, ಸೌಂಡಿಂಗೇ ಬೇರೆ ಥರ ಆಯಿತು. ವೆರಿ ಮೀನ್ಸ್ ಅ ಲಾಟ್. ನಿಮ್ಮ ಮ್ಯೂಸಿಕ್ ಒಂಥರ ಸೂದಿಂಗ್ ಆಗಿರುತ್ತೆ, ಸೊ ಇನ್ನು ಕೇಳಬೇಕನ್ನುವಂಥದ್ದು. ಸೊ ಈ ರುಕ್ಮಿಣಿ ರಾಧಾಕೃಷ್ಣ ಅನ್ನುವಂಥ ಪ್ರಾಜೆಕ್ಟ್ ನಿಮ್ಮ ಹತ್ರ ಬಂದಾಗ ನೀವು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡ್ರಿ? ಅಂದರೆ ಕೃಷ್ಣ ರಾಧಾ ರುಕ್ಮಿಣಿ ಕೃಷ್ಣ, ಐ ಮೀನ್ ಈ ಕಾನ್ಸೆಪ್ಟ್ ಏನಿದೆ, ಸೊ ನನಗೆ ಕ್ಲಾಸಿಕಲ್ ಇಟ್ಕೊಂಡು, ಅಂದರೆ ಇಷ್ಟು ತನಕ ನಾನು ರೊಮ್ಯಾಂಟಿಕ್ ಲವ್ ಸಾಂಗ್ಸ್ಗಳನ್ನೆಲ್ಲ ಮಾಡ್ತಾಯಿದ್ದೆ, ಅಥವಾ ಪೆಪಿ ನಂಬರ್ಸ್ ಮಾಡ್ತಾಯಿದ್ದೆ. ಈವನ್ ಸೀರಿಯಲ್ಸಿಗೆ ಬಂದರೆ ಅಗೈನ್ ಸಿನಿಮ್ಯಾಟಿಕ್ ಸಾಂಗ್ಸ್ಗಳೇ ಮಾಡ್ತಾಯಿದ್ದೆ. ಬಟ್ ಕ್ಲಾಸಿಕಲ್ ಬೇಸ್ಡಲ್ಲಿ ಒಂದು ಡಿಫ್ರೆಂಟ್ ಸೌಂಡಿಂಗಲ್ಲಿ ಮಾಡಬೇಕು ಅಂತ ನನಗೂ ಅವಕಾಶಗಳು ಬೇಕು ಅಂತ ನಾನು ಕಾಯ್ತಾ ಇದ್ದೆ. ಸೊ ಆ ಟೈಮಲ್ಲಿ ಈ ಕಾನ್ಸೆಪ್ಟ್ ಬಂದಾಗ ನನಗೂ ತುಂಬ ಖುಷಿ ಆಯಿತು, ಅಂದರೆ ಡಿಫ್ರೆಂಟಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಎಲ್ಲ ಸಾಂಗ್ಗಳು ಒಂದು ಸ್ವಲ್ಪ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಏನಿದೆ ಅದರ ಛಾಯೆನ ಇಟ್ಕೊಂಡು ಅದರ ಪ್ಯಾಟರ್ನಲ್ಲಿ ಮಾಡಿದ್ದೀನಿ. ಸೊ ಒಟ್ಟು ಈ ಸಿನಿಮಾದಲ್ಲಿ ಎಷ್ಟು ಹಾಡುಗಳಿದೆ? ಸೊ ನಿಮಗೆ ಯಾವುದಾದ್ರೂ ಒಂದು ಹಾಡು ಚಾಲೆಂಜಿಂಗ್ ಆಗಿದ್ದು ಇದೆಯಾ? ಚಾಲೆಂಜಿಂಗ್ ಅಂದರೆ ಆಬ್ವಿಯಸ್ಲಿ, ಅಂದರೆ ಟೋಟಲ್ ಟೀಮ್ ವರ್ಕ್ ಆಗಿತ್ತು. ಅಂದರೆ ಎಲ್ರಿಗೂ ಇಷ್ಟ ಆಗಬೇಕಿತ್ತು, ಕಾನ್ಸೆಪ್ಟಿಗೂ ವರ್ಕ್ ಆಗಬೇಕಿತ್ತು. ಒಂದೊಂದೇ ಸಾಂಗ್ ಫಿನಿಷ್ ಮಾಡ್ತಾ ಹೋದ್ವಿ. ನಂಗೆ ಚಾಲೆಂಜಿಂಗ್ ಅಂತ ಅನ್ನಿಸ್ಲಿಲ್ಲ, ಬಟ್ ತುಂಬ ಎಕ್ಸೈಟಿಂಗ್ ಇತ್ತು, ತುಂಬ ಖುಷಿ ಆಯಿತು ಮಾಡಿ. ಟೋಟಲ್ ಒಂದು 6-7 ಸಾಂಗ್ ಇದೆ, ಐ ಥಿಂಕ್ ಸೊ 7 ಸಾಂಗ್ಸ್ ಇದೆ, ಬಿಟ್ ಸಾಂಗ್ಸ್ ಎಲ್ಲ. ಈ ಥರ ಹಾಡುಗಳನ್ನೆಲ್ಲ ನೋಡಿದ್ರೆ ಪ್ರೇಮಲೋಕ ನೆನಪಾಗುತ್ತೆ. ಸೊ ಅದರಲ್ಲೂ ಸಿಕ್ಕಾಪಟ್ಟೆ ಹಾಡುಗಳು, ಸೊ ಅದು ಒಂಥರ ಸೂದಿಂಗ್ ಆಗಿರುವಂಥ ಹಾಡುಗಳೇ ಇದ್ದಿದ್ದು. ಸೊ ನನಗೆ ಅಂದರೆ ಈವನ್ ನಂದು ಹಿಂದಿನ ಸಿನಿಮಾ ಅನಂತ್ ವರ್ಸಸ್ ನುಸ್ರತಲ್ಲೂ 1-2 ಸಾಂಗ್ ಮಾತ್ರ ಹಿಟ್ ಆಗಿತ್ತು, ಬೇರೆ ಎಲ್ಲ ಸಾಂಗ್ಗಳು ಚೆನ್ನಾಗಿ ಕೇಳ್ತಾ ಇತ್ತು. ಬಟ್ ಈ ಸಿನಿಮಾದಲ್ಲಿ ಅಗೇನ್ ಫುಲ್ ಆಲ್ಬಮ್, ಅಂದರೆ ಆಲ್ಬಮಲ್ಲಿರೋ ಪ್ರತಿಯೊಂದು ಸಾಂಗು ವರ್ಕ್ ಆಗಬೇಕು ಅನ್ನೋ ಥರ ಒಂದು ಮೈಂಡ್ಸೆಟ್ ಇಟ್ಕೊಂಡು ಮಾಡಿದ್ದೀನಿ. ಜನ ಹೇಗೆ ಅದನ್ನು ರಿಸೀವ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಸೊ ಕೊನೆಯದಾಗಿ ನಿಮ್ಮ ಹಾಡುಗಳು ಅಂತ ನೀವು ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದೀರಿ ಅಂದರೆ ನಿಮ್ಮ ಸಿಸ್ಟರನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಈ ಸಿನಿಮಾದಲ್ಲೂ ಹಾಡಿದ್ದಾರಾ? ಹೌದು, ಒಂದು ಬ್ಯೂಟಿಫುಲ್ ಸಾಂಗ್. ಅಂದರೆ ಕೃಷ್ಣ ಮೋಸ್ಟ್ಲಿ ಇದು ಕಾನ್ಸೆಪ್ಟನ್ನು ನಾನು ಹೇಳೋಂಗಿಲ್ಲ, ಯಾಕಂದರೆ ಅದುವೇ ಸರ್ಪ್ರೈಸಿಂಗ್ ಆಗಿರಲಿ ಅಂತ ಟೀಮ್ ಅಂದ್ಕೊಂಡಿರ್ತಾರೆ. ಬಟ್ ಒಂದು ಒಳ್ಳೆ ಬ್ಯೂಟಿಫುಲ್ ಸಾಂಗ್ ಅವಳು ಹಾಡಿದ್ದಾಳೆ, ಸೋಲೋ ಸಾಂಗ್, ಫೀಮೇಲ್ ಸೋಲೋ ಸಾಂಗ್ ಹಾಡಿದ್ದಾಳೆ. ತುಂಬ ಚೆನ್ನಾಗಿ ಬಂದಿದೆ, ನಾನು ತುಂಬ ಕಾಯ್ತಾ ಇದ್ದೀನಿ ನೀವು ಯಾವಾಗ. ಮೋಕ್ಷಿತ ಪೈಗೆ ಹಾಡಿರುವಂಥ ಹಾಡ ಅದು? ಹೌದು. ಹೇಗೆ ಗೊತ್ತಾಯ್ತು ನಿಮಗೆ? ಯಾಕಂದರೆ ಪಾರು ಧಾರವಾಹಿಯಲ್ಲಿ ನಾವು ಅಬ್ಸರ್ವ್ ಮಾಡಿದರೆ ನಿಮ್ಮದೇ ಮ್ಯೂಸಿಕ್ ಝಲಕ್ಕಿತ್ತು, ಸೊ ಆ ಕಾರಣ. ಓಕೆ. ಅವರಿಗೆ ಮಾಡಿರಬಹುದೇನೋ, ಸೊ ಅದು ಡೈರೆಕ್ಟರ್ ಹೇಳ್ತಾರೆ. ಬಟ್ ಎಸ್ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಸಂಗೀತ ನಿರ್ದೇಶಕ ಸುನಾದ್ ಗೌತಮ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ ಪವರ್ ಟಿವಿ, ಬೆಂಗಳೂರು.